53,11,000 ಕೋಟಿ. 10 ವರ್ಷದಲ್ಲಿ ಎಷ್ಟಾಯ್ತು ಗೊತ್ತಾ? 200 ಲಕ್ಷ ಕೋಟಿ. ಸ್ವಾತಂತ್ರ್ಯ ಬಂತವಿಂದ 53,11,000 ಕೋಟಿ. ಇವ್ರು ಬಂದ ಮೇಲೆ 200 ಲಕ್ಷ ಕೋಟಿ, 4 ಪಟ್ಟು ಜಾಸ್ತಿ ಆಯ್ತು. ಯಾರು ಅದಕ್ಕೆ ಕಾರಣ? ದೇಶದ ಮೇಲೆ ಸಾಲ ಜಾಸ್ತಿ ಆಗ್ಬೇಕಾದ್ರೆ ಯಾರು ಕಾರಣ? ನರೇಂದ್ರ ಮೋದಿಜಿ. ನೀವು ಅದನ್ನ ಹೇಳೋದೇ ಇಲ್ಲ, ನಿಮಗೆ ಗೊತ್ತೂ ಇಲ್ಲ ಪಾಪ, ಹೇಳಕ್ಕೂ ಹೋಗಲ್ಲ. ಯಾರು ಅವರು ಸೋಮಣ್ಣ ಹೇಳಿರೋದ? ಅವರ ಜಗದೀಶ್ ಶೆಟ್ಟರು ಅವ್ರಿಗೆ ಪಾಪ ವಿರೋಧ ಪಕ್ಷದ ನಾಯಕನಾಗೂ ಕೂಡ ಅಸಮರ್ಥರಾಗಿದ್ದರು, ಮುಖ್ಯಮಂತ್ರಿ ಹಾಗೂ ಕೂಡ ಅಸಮರ್ಥರಾಗಿದ್ದರು. ಇಲ್ಲಿ ನಮ್ಮ ಪಾರ್ಟಿ ಬಂದು ಏನೇನು ಹೇಳಿದರೆ ಹೇಳ, ನಾನೆಲ್ಲ ಬಿಜೆಪಿ ಮೇಲೆ ಹೇಳ, ಅವೆಲ್ಲ ಹೇಳೋದು ಬೇಡ. ನಮ್ಮ ಪಾರ್ಟಿ ಬಂದ್ಬಿಟ್ಟಿದ್ರು ಟಿಕೆಟ್ ಕೊಡ್ಲಿಲ್ಲ ಅಂತ ಅಸೆಂಬ್ಲಿನಲ್ಲಿ. ನಮ್ಮ ಪಾರ್ಟಿ ಬಂದಿದ್ರು, ಇಲ್ಲಿ MLC ಮಾಡಿ ಮಜಾ ಮಾಡಿ ಅಲ್ಲೋದ್ರು. ಈಗ ನೋಡ್ರಿ, ಜಾತಿ ಗಣತಿ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ, ಜಾತಿ ಗಣತಿ ಆಗಲೇಬೇಕು. ಈಗ ಜಾತಿ ಗಣತಿ ಆಗದೆ ಹೋದ್ರೆ ನಿಮ್ಮ ಮನೆ ಕುಟುಂಬ ಇದೆ ಅಂತ ನಿಮ್ಮ ಕುಟುಂಬದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಏನಾಗಿದೆ ಅಂತ ಗೊತ್ತಾಗಬೇಕು ಬೇಡ? 1931ರಲ್ಲಿ ಜಾತಿ ಗಣತಿ ಅಲ್ಲ, 1931ರಲ್ಲಿ ಜಾತಿ ಗಣತಿ ನಿಂತೋಯ್ತು. ಸ್ವಾತಂತ್ರ್ಯ ಬಂದ ಮೇಲೆ ಆಗಲಿಲ್ಲ. ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ನಿಮ್ಮ ಹತ್ರ ಏನಿದೆ ದಾಖಲಾತಿ, ಎಂಪಿರಿಕಲ್ ಡಾಟಾ ಇರಲಿಕ್ಕೆ ಏನಿದೆ ಅಂತ ಕೇಳ್ತಾ ಇದ್ರು. ಅನೇಕ ಹೈಕೋರ್ಟ್ಗಳಲ್ಲಿ, ಅನೇಕ ಸುಪ್ರೀಂ ಕೋರ್ಟ್ನಲ್ಲಿ ಕೇಳ್ತಾ ಇದ್ರು. ಮಂಡಲ್ ಕಮಿಷನ್ ವರದಿನಲ್ಲೂ ಕೇಳಿದ್ರು ಕೂಡ. ಅದಕ್ಕೆ ಜಾತಿ ಗಣತಿ ಮಾಡಬೇಕು. ಜಾತಿ ಗಣತಿ ಯಾಕೆ ಮಾಡಬೇಕು ಅಂತಂದ್ರೆ, ಪ್ರತಿಯೊಬ್ಬರದು ಕೂಡ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. ಈಗ ನೀ ಸ್ವಾತಂತ್ರ್ಯ ಬಂದಾಗ ನಿಮ್ಮ ಮನೆ ಕುಟುಂಬ ಹೆಂಗಿತ್ತು, ಈಗ ಹೆಂಗಾಗಿದ್ಯಾ, ಮುಂದೇನಾಗ್ತೀಯಾ ಅಂತ ಗೊತ್ತಾಗಬೇಕ ಬೇಡ? ಯಾರು ಹೇಳಿದವರು? ಬಿಜೆಪಿಯವರು ಹೇಳ್ತಾರಪ್ಪ. ನೋಡ್ರಿ, 95% ಆಗಿದೆ. ಯಾವಾಗಲೂ ಕೂಡ ಸರ್ವೆ 100% ಆಗಲ್ಲ. 95% ಆಗಿದೆ. 98% ರೂರಲ್ ಏರಿಯಾದಲ್ಲಿ, 94% ಇದರಲ್ಲಾಗಿದೆ ಅರ್ಬನ್ ಏರಿಯಾದಲ್ಲಿ. ಯಾಕಂತಂದ್ರೆ ಈಗ ಅಪಾರ್ಟ್ಮೆಂಟ್ಗಳಿರ್ತವೆ, ಯಾವುದೋ ರಾಜ್ಯದವರು ಇರ್ತಾರೆ, ಅವ್ರು ಯಾಕೆ ಹೇಳ್ತಾರೆ? ಅವ್ರು ಸಿಗೋದು ಇಲ್ಲ. 1,60,60,000 ಜನ ಈ ಇದರಲ್ಲಿ ಸರ್ವೆನಲ್ಲಿ ಇನ್ವಾಲ್ವ್ ಆಗಿತ್ತು. 1,33,000 ಜನ ಟೀಚರ್ಗಳಾಗಿದ್ರು. ಯಾವ ಜಾತಿ ಟೀಚರ್ಗಳಿರೋದು? ಟೀಚರ್ಗಳಲ್ಲಿ ಜಾಸ್ತಿ ಯಾರಪ್ಪ ಇರೋದು? ಹೆಚ್ಚಾಗಿರೋದು ಯಾರ್ರೀ? ಜನರಲ್ ಕ್ಯಾಟಗರಿ ಅವರಲ್ವಾ? ಮತ್ತೆ ಹೆಂಗೆ ಸರ್ವೆ ಆಗಿಲ್ಲ ಅಂತ ಹೇಳ್ತೀರಿ? ಸರ್ವೆ ಆಗಿಲ್ಲ, ಸರಿಯಾಗಿ ಆಗಿಲ್ಲ, ವೈಜ್ಞಾನಿಕವಾಗಿ ಆಗಿಲ್ಲ. ಹೆಂಗಪ್ಪ ವೈಜ್ಞಾನಿಕ ಅಂದ್ರೆ ಏನು? ಏನ್ರಿ ಯಾಕಂದ್ರೆ ವೈಜ್ಞಾನಿಕ ಅಂದ್ರೆ? ನಾನು ಹಿಂದುಳಿದ ಜಾತಿಯಿಂದ ಬಂದವನು. ಸರ್ವೆ ಅಂದ್ರೆ ಏನು ಅಂತ ಈಗ 2011ರಲ್ಲಿ ಲಾಸ್ಟ್ ಸರ್ವೆ ಆಗಿತ್ತು. ಅದು ಜಾತಿ ಗಣತಿ ಅಲ್ಲ, ಅದು ಗಣತಿ ಸರ್ವೆ ಆಗಿತ್ತು, ಜನಗಣತಿ ಆಗಿತ್ತು ಅಲ್ವಾ? ಅದು 100ಕ್ಕೆ 100 ಆಗ್ಬಿಟ್ಟಿದ್ಯಾ? ನಾನು ಕ್ಯಾಬಿನೆಟ್ ಮಂಡಿಸ್ತೇನೆ, ಅಸೆಂಬ್ಲಿನಲ್ಲಿ ನೇರವಾಗಿ ಮಂಡಿಸಕ್ ಬರಲ್ಲ. ಕ್ಯಾಬಿನೆಟ್ ನಲ್ಲಿ ಮಂಡಿಸಿ, ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಆಮೇಲೆ ಅಸೆಂಬ್ಲಿನಲ್ಲಿ ಮಂಡಿಸಿ. ಮಹಾರಾಷ್ಟ್ರ ಸರ್ಕಾರದವರು ತಮ್ಮ ಅನುದಾನದಲ್ಲಿ ಬೆಳಗಾವಿಯಲ್ಲಿ ಒಂದು ಭವನವನ್ನು ಕಟ್ತಾ ಇದ್ದಾರೆ.
ಭಾರತದ ಒಕ್ಕೂಟದ ವ್ಯವಸ್ಥೆಯನ್ನ ಗಾಳಿಗೆ ತೂರಿ ಅವರು ತಮ್ಮ ಅನುದಾನದಲ್ಲಿ ಬೆಳಗಾವಿಯಲ್ಲಿ ಭವನ ಕಟ್ಟೋದು, ಇಲ್ಲಿ ಜನರಿಗೆ ವಿಮಾ ಸೌಲಭ್ಯ. ನೋಡಯ್ಯ, ನಾವು ಈಗ ಡೆಲ್ಲಿನಲ್ಲಿ ಹೋಗಿ ಕಟ್ಟಿದೋ ಒಂದು ಹೊಸ ಬಿಲ್ಡಿಂಗ್ ಉದ್ಘಾಟನೆ ಮಾಡೋದು. ಆಸ್ತಿ ಸಂಪಾದನೆ ಮಾಡಲಿಕ್ಕೆ, ತಿರುಗಾಡಲಿಕ್ಕೆ ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅವಕಾಶಗಳಿದ್ದಾವೆ, ಸಂವಿಧಾನದಲ್ಲಿ ಅವಕಾಶ. ಹಾಗಂತೇಳಿ ನಮ್ಮ ಜಾಗನ ಆಕ್ರಮಿಸ್ಕೊಳಕ್ ಬರಲ್ಲ ಅವರು. ನೋಡಪ್ಪ, ಕೇಳಿ, ಇಲ್ಲಿ ನಾವು ಮರಾಠಿಗರನ್ನ ಕರ್ನಾಟಕದಲ್ಲಿ ಇದೆಯಲ್ಲ, ಬೆಳಗಾವಿ ಇದೆಯಲ್ಲ, ಬೆಳಗಾವಿನ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ. ಗೊತ್ತಾಯ್ತಾ? ತಿಳ್ಕೊ ಸರಿಯಾಗಿ. ಒಳ ಮೀಸಲಾತಿ ವಿಚಾರವಾಗಿ ಎಚ್ ಆಂಜನೇಯ ಅವರು ಆರೋಪ ಮಾಡ್ತಿದ್ದಾರೆ, ತಮ್ಮ ಪಕ್ಷದವರೇ. ಏನ್ ಆರೋಪ ಮಾಡಿದ್ದಾರೆ? ನಮಗೆ ರಕ್ತ ಬರೋದು ಬಾಕಿ ಉಳಿದಿದೆ ಒಳ ಮೀಸಲಾತಿ ವಿಚಾರವಾಗಿ. ನೋಡಪ್ಪ, ಆಂಜನೇಯನೂ ಒಪ್ಕೊಂಡಿದ್ದಾರೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ, ಒಳ ಮೀಸಲಾತಿ ಮಾಡಬೇಕು ಅಂತೇಳಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗ ರಚನೆ ಮಾಡಿರೋದು. ಅವರು ವರದಿ 2 ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿದ್ರು. 2 ತಿಂಗಳಲ್ಲಿ ವರದಿ ಕೊಟ್ಟ ಮೇಲೆ ಎಂಪೈರಿಕಲ್ ಡಾಟಾ ಸಿಕ್ಕಿದ ಮೇಲೆ, ಬಿಕಾಸ್ ಏನಾಗಿದೆ ನೋಡಿ, ನಿಮಗೆಲ್ಲ ಗೊತ್ತಿರೋದಿಲ್ಲ, ನಿಮಗೆ ಅದೇ ಬಂದಿರೋದು ನಮಗೆ ತಾಪತ್ರಯ. ಬಿಜೆಪಿಯವರು ಹೇಳದನ್ನೇ ವೇದವಾಕ್ಯ ಅನ್ಕೊಂಡ್ಬಿಡ್ತೀವಿ. ಈಗ ನೋಡಿ, ತಿಳ್ಕೋಬೇಕು ನೀವು. ಕರ್ನಾಟಕದಲ್ಲಿ ಆದಿ ದ್ರಾವಿಡ ಅಂತ ಇದ್ದಾರೆ, ಆದಿ ಕರ್ನಾಟಕ ಅಂತ ಇದ್ದಾರೆ, ಆದಿ ಆಂಧ್ರ ಅಂತ ಇದ್ದಾರೆ, ದಲಿತರಿದ್ದಾರೆ, SC ಜನಾಂಗ. ಸೊ 102 ಜಾತಿಗಳಿದ್ದಾವೆ. 102 ಜಾತಿಗಳು. ಬರೀ ಲೆಫ್ಟು, ರೈಟು, ಬೋವಿ, ಲಮಾಣಿ ಅಷ್ಟೇ ಅಲ್ಲ ಇರೋದು. ದೇರ್ ಆರ್ 102 ಕಾಸ್ಟ್ಸ್ ಇನ್ SC ನಲ್ಲಿ 102 ಕಾಸ್ಟ್ ಇದಾವೆ. ನೀವು ಒಳ ಮೀಸಲಾತಿ ಯಾಕೆ ಆಗಲ್ಲ ಅಂತಂದ್ರೆ, ಲೆಫ್ಟ್ನವರು ಆದಿ ದ್ರಾವಿಡ ಅಂತ ಹೇಳ್ಕೊತಾರೆ ಕೆಲವು ಕಡೆ, ರೈಟ್ನವರು ಆದಿ ದ್ರಾವಿಡ ಅಂತ ಹೇಳ್ಕೊತಾರೆ, ಆದಿ ಕರ್ನಾಟಕ ಅಂತ ಇವರು ಹೇಳ್ಕೊತಾರೆ, ಅವರು ಹೇಳ್ಕೊತಾರೆ. ಅದಕ್ಕೆ ಸರ್ವೆ ಮಾಡಿಸಿ ಯಾರು ಲೆಫ್ಟಿಗೆ ಸೇರಿದವರು ಯಾರು, ರೈಟಿಗೆ ಸೇರಿದವರು ಯಾರು ಅಂತ ಲೆಕ್ಕ ಬೇಕಲ್ವಾ? ಆ ಲೆಕ್ಕ ಇಲ್ಲದೆ ಮಾಡಕ್ಕಾಗತ್ತಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.